ಕತ್ಲಾದ್ರೂ ದನಗಳು ಬರ್ತಿದ್ದು ನೋಡಿ ದನ ಹುಡ್ಕಕ್ಕೆ ಹೋಗೋದೊಂದೇ ಬಾಕಿ ಅಂತೇಳಿ ಸೀದಾ ಹೊರಟೆ. ಸ್ವಲ್ಪ ಮಳೆ ಬರ್ತಿತ್ತು, ಹಂಗಾಗಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೆ. ನನ್ನ ಪಾಡಿಗೆ ಹೋಗೋಷ್ಟೊತ್ತಿಗೆ ಈ ಕಡೆ ನೋಡಿದೆ, ಸ್ವಲ್ಪ ಹುಲ್ಲು ಇಲ್ಲ ಚಿಗುರಿತ್ತು, ಅಲ್ಲೆಲ್ಲರೂ ತೋಟದೊಳಗಡೆ ಇರ್ಬೋದು ಅಂತ ನೋಡಿದೆ. ಅಲ್ಲೂ ಇಲ್ಲ. ಇನ್ನೇನು ಮಾಡೋದಂತ ಸೀದಾ ಹೋಗ್ತಾ ಇದ್ದೆ. ಈ ಕಡೆ ಹಸಿರಿಗೆಲ್ಲರೂ ಬಂದಿರ್ಬೋದು, ಆದರೆ ಸ್ವಲ್ಪ ಮೋಡ ಆಗಿತ್ತು. ಫಸ್ಟ್ ಮಳೆ ಬೇರೆ ಬಂದಿದೆ, ಹಂಗಾಗಿ ಸ್ವಲ್ಪ ಮಳೆ ಇದು ವಾತಾವರಣದಲ್ಲಿ ಕಾಫಿ ತೋಟದಲ್ಲೂ ಕಣ್ಣಾಯಿಸಿದೆ, ಬಾಳೆ ತೋಟದಲ್ಲೂ ಕಣ್ಣಾಯಿಸಿದೆ. ಎಲ್ಲೂ ಇಲ್ಲೆಲ್ಲೂ ಕಾಣಿಸಿಲ್ಲ. ಗದ್ದೆ ಬೈಲಿಗೆ ಹೋಗಿ ನೋಡಿದೆ ಸುತ್ತಮುತ್ತ ದಿಕ್ಕಿಗೂ, ಅದರಲ್ಲೆಲ್ಲೂ ಕಾಣಿಸ್ಲ. ಇದನ್ನು ಇನ್ನೆಲ್ಲ ಹೋಗೋದಂತ ನಂಗೆ ತಲೆ ಬಿಸಿಯಾಗಿ ಕೆಳಗಿನ ಗದ್ದೆಗೆ ಹೋಗಿ ಇಳಿದೆ. ಸ್ವಲ್ಪ ಹುಲ್ಲು ನೋಡಿದೆ, ಅಲ್ಲೆಲ್ಲೂ ಇಲ್ಲ. ಗೊತ್ತಾಯಿತು, ಮಿಂಚು ಬೇರೆ ಬರ್ತಾಯಿತ್ತು. ಹಾಗೆ ಆ ಕಡೆ ಈ ಕಡೆ ಎಲ್ಲೂ ಕಾಣಿಸ್ಲ. ಮುಂಡುಗ ನೋಡಿ ಹತ್ರ ಹೋಗಿ ನೋಡಿದೆ, ಇಲ್ಲಿ ಹಳ್ಳದಲ್ಲಿ ನೀರು ಕುಡಿಯೋಕ್ಕೆ ಬಂದವು, ಹಿಂಗೆಲ್ಲ ತೋಟಕ್ಕೆ ಹತ್ತವೆ ಅಂತ ಗೊತ್ತಾಯ್ತು. ಮುಂಡುಗ ನೋಡಿಯಿಂದ ಆಚೆಗೆ ದಾಟಿ ಹೋಗಿ ಅವನೇ ಸೀದಾ ಕರೆದ್ರಿಲ್ಲ, ಕೂಗಿದ್ರಿಲ್ಲ. ಇನ್ನೆಲ್ಲಪ್ಪ ಸಾಯಲಿ ಅಂತ ನೋಡ್ತೀನಿ. ತೋಟದಲ್ಲಿ ಇಲ್ಲಿ ಹೊಳೆಲ್ಲ ಬೆಳೆದಿತ್ತ, ಇಲ್ಲಿರ್ಬೋದು ಅಂತ ನೋಡಿದ್ರೆ ರಾಯರೆಲ್ಲ ಇಲ್ಲೇ ಇದ್ದಾರೆ. ಸೀದಾ ಹೋದೆ ಬೆರೆಸಿ. ನಾನು ದಾರಿಗೆ ಹೋದ್ರೆ ಒಂದೇ, ಅದ್ರ ದಾರಿಗೆ ಬೇರೆ ಹೋಗ್ತದೆ. ಹೀಗೆ ಹೋಯ್ತು. ಓಡಿಸ್ಕೊಂಡು ಬಂದು ಬೇಲಿ ದಾಟಿಸಿ ಗದ್ದೆ ಬೈಲು ತುಂಬ ಓಡಿಸಿ ಸಾಕಾಯಿತು. ಮತ್ತು ಬಂದು ಅವ್ರ ಪಾಡಿಗೆ ಅವು ಬರ್ತಾ ಇದ್ವು. ಅಲ್ಲಿ ಮಾಣಿ ಸಿಕ್ಕಿದ್ರು, ಒಂದೆರಡು ಅಡಿಕೆ ಕೊಟ್ಟರು. ಮಳೆ ಒಳ್ಳೆ ಫಸ್ಟ್ ಕ್ಲಾಸ್. ಒಂದೆರಡು ಅಡಿಕೆ ಜಕ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಬಂದೆ. ನನಗಿಂತ ಮುಂದೆ ಬಂದುಬಿಟ್ಟು ಆಗಲೇ ಸೀದಾ ಬಂದು ಗೊತ್ತಾಯಿತು ಕೊಟ್ಟಿಗೆ ಹೋಗಿದ್ದಾವಂತ ನೋಡಿದೆ. ಒಂದು ಸತಿ ಕೊಟ್ಟಿಗೆಗೆ ಬಂದು ನೋಡಿದ್ರೆ ಎಲ್ಲ ಅವ್ರವ್ರ ಪಾಡಿಗೆ ಅವು ಇದ್ವು. ಅಮ್ಮ ಎಲ್ಲ ಕಟ್ಟಾಕಿಟ್ಟಿದ್ರು. ಹಾಗೆ ಇವತ್ತಿನ ದನ ಹುಡುಕಾಟ ಅಂತೂ ಅಲ್ಲಿಗೆ ಒಂದು ಮುಗೀತು. ಸ್ವಲ್ಪ ಸಮಾಧಾನ. ಮತ್ತಿಲ್ಲಾಂದ್ರೆ ರಾತ್ರಿ ಮಳೆ ಬಂದರೆ ಇದೇ ಥರ ತೋಟದಲ್ಲೇ ಇರಬೇಕಾಗಿತ್ತು ಇವತ್ತು ನಾನು ಹೋಗಿಲ್ಲ ಅಂದರೆ. ಯಾವಾಗಲೂ ಇದೇ ಕಾಟ, ಈ ಮಲೆನಾಡು ದನಗಳದ್ದು ಕಾಟ. ಬಿಟ್ಟರೆ ಬರಲ್ಲ, ಬಿಡದೇ ಇದ್ದರೆ ಇಲ್ಲಿ ಕೊಟ್ಟಿಗೆಯಲ್ಲಿ ಸಾಕೋಕ್ಕಾಗಲ್ಲ. ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ.